ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಸೊ ಒಂದ್ ಇಂಡಿಕೇಟರ್ ಯಾವ ತರ ಯೂಸ್ ಮಾಡೋದು, ಸೊ ಅದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇಂಡಿಕೇಟರ್ ನ ಹೇಗೆ ಯೂಸ್ ಮಾಡಬೇಕು, ಸೊ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಇಂಡಿಕೇಟರ್ ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅವರು ರಿವ್ಯೂ ಹೇಳೋದನ್ನ ಮರಿಬೇಡಿ. ಸೊ ಯಾಕೆಂದ್ರೆ ಈ ಒಂದು ಇಂಡಿಕೇಟರ್ ನ ನಾವು ಬಿಲ್ಡ್ ಮಾಡಿರ್ತೀವಿ, ಸೊ ತುಂಬಾನೇ ಹಾರ್ಡ್ ವರ್ಕ್ ಆಗ್ತಿರ್ತೀವಿ. ಸೊ ನಿಮ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ ಇಂದ ಸೊ ಈ ಒಂದು ಇಂಡಿಕೇಟರ್ ಗೆ ತುಂಬಾನೇ ಟೈಮ್ ಕೊಟ್ಬಿಟ್ಟು, ಸೊ ಡೆಡಿಕೇಟ್ ಆಗಿ ಟೈಮ್ ಕೊಟ್ಬಿಟ್ಟು ಈ ಒಂದು ಇಂಡಿಕೇಟರ್ ನ ನಾವು ಬಿಲ್ಡ್ ಮಾಡಿರ್ತೀವಿ. ಸೊ ನೀವು ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದಾಗ ನಮಗೆ ಏನಾಗುತ್ತೆ, ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಬಟ್ ಅದು ನಿಮಗ್ ವರ್ಕ್ ಆಗ್ತಿದೆ ಇಲ್ವಾ ಅಂತ ನಮಗೇನ್ ಗೊತ್ತಾಗ್ಬೇಕು? ಸೊ ನೀವ್ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಅದಕ್ಕೋಸ್ಕರ ಸೊ ಅದು ಗುಡ್ ಆರ್ ಬ್ಯಾಡ್, ಅದು ಹೇಗಿದೆ, ಸೊ ನಿಮ್ಗೆ ವರ್ಕ್ ಆಗ್ತಿದ್ಯಾ ಇಲ್ವಾ, ತುಂಬಾ ಚೆನ್ನಾಗಿದೆ ಚೆನ್ನಾಗಿಲ್ಲ, ಏನಾದ್ರೂ ಆಯ್ತು, ಸೊ ಅದು ಏನಾದ್ರೂ ಆಗಿರ್ಲಿ, ಸೊ ಜಸ್ಟ್ ನೀವು ಒಂದು ರಿವ್ಯೂ ನ ಹೇಳಿ. ಅದೇನಾಗುತ್ತೆ ಅಂದ್ರೆ, ಸೊ ನಮಗೂ ಕೂಡ ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇಂಡಿಕೇಟರ್ ಸಿಕ್ಕಿದೆ ಅಂತಾನು ಗೊತ್ತಾಗುತ್ತೆ. ಸ್ವಲ್ಪ ಜನ ಅದನ್ನ ಇಂಡಿಕೇಟರ್ ನ ಯೂಸ್ ಮಾಡ್ತಾರಾ ಇಲ್ವಾ ಅಂತ ನಮಗೆ ಗೊತ್ತೇ ಆಗ್ತಿಲ್ಲ. ಸೊ ಯಾಕೆಂದ್ರೆ ಇಸ್ಕೊಂಡ್ರು, ಸೊ ಇಂಡಿಕೇಟರ್ ಸಿಕ್ತು ಅಂತೇಳಿ ಜೈ ಅಂದ್ಬಿಟ್ರು. ಸೊ ನಿನ್ನ ಸ್ವಲ್ಪ ಜನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಅವ್ರು ಹೇಳಿರೋ ರಿವ್ಯೂ ನ ನೋಡ್ಬಿಟ್ಟು ನನ್ಗೆ ಅಂತೂ ಸೊ ತುಂಬಾನೇ ಖುಷಿ ಆಗಿದೆ. ಸೊ ನಾನು ಹೇಳಿದೀನಿ, ಇಂಡಿಕೇಟರ್ ನಾನು ಸುಮ್ನೆ ಬಿಲ್ಡ್ ಮಾಡಿಲ್ಲ, ಸೊ ತುಂಬಾನೇ ಹಾರ್ಡ್ ವರ್ಕ್ ಹಾಕಿ ಬಿಲ್ಡ್ ಮಾಡಿದೀನಿ. ಸೊ ಒಂದು ವರ್ತ್ ಇರ್ಬೇಕು, ಅದು ನಿಮ್ಗೆ ವ್ಯಾಲ್ಯೂನ ಆಡ್ ಮಾಡ್ಬೇಕು. ಸೊ ಆ ತರ ನಾನು ಮತ್ತೆ ನಮ್ಮ ಟೀಮ್ ತುಂಬಾನೇ ಹಾರ್ಡ್ ವರ್ಕ್ ಹಾಕಿ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀವಿ. ಸೊ ದಯವಿಟ್ಟು ಯಾರ್ಯಾರಿಗೆ ಇಂಡಿಕೇಟರ್ ಸಿಕ್ಕಿದೆ, ಅಟ್ಲೀಸ್ಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ ಗೊತ್ತಾಗಕ್ಕೋಸ್ಕರನಾರು ಒಂದು ರಿವ್ಯೂ ನ ಹಾಕಿ. ಸೊ ಅದು ಗುಡ್ ಆರ್ ಬ್ಯಾಡ್ ರಿವ್ಯೂ ಹಾಕಿದಿರಲ್ಲ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಹಾಗೆ ನಮ್ ಟೀಮ್ಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ ಜೊತೆ ಇದ್ದು ತುಂಬಾನೇ ಹಾರ್ಡ್ ವರ್ಕ್ ಹಾಕಿ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದಿರಿ. ಸೊ ನಿಮಗೆ ಗೊತ್ತಿಲ್ಲ, ನೀವು ಸೊ ಇದೊಂದು ಏರ್ ಪ್ಯಾಡ್, ಸೊ ಇದನ್ನ ಯೂಸ್ ಮಾಡ್ತಿದ್ದೀರಾ, ಬರೀ ನೀವು ಕಿವಿಗೆ ಹಾಕೊಂಡು ಯೂಸ್ ಮಾಡ್ತೀರಾ, ನಿಮಗೆ ಸ್ಮೂತ್ ಆಗಿ ವರ್ಕ್ ಆಗ್ತಿರುತ್ತೆ, ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬಟ್ ಇದ್ರ ಹಿಂದೆ ಬಿಹೈಂಡ್ ಟೆಕ್ನಾಲಜಿ ಇರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡಿರ್ತಾನಲ್ಲ ಅವ್ನು ಮಾಡ್ದೋನಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಹಾರ್ಡ್ ವರ್ಕ್. ಸೊ ನಾನು ಮತ್ತೆ ನಮ್ಮ ಟೀಮು ಅಷ್ಟು ಹಾರ್ಡ್ ವರ್ಕ್ ನ ಮಾಡ್ಬಿಟ್ಟು ಇಂಡಿಕೇಟರ್ ನ ಯೂಸ್ ಮಾಡಿದ್ವಿ. ಬಟ್ ನಿಮ್ಗೆ ಇದೊಂದು ಜಸ್ಟ್ ಇಂಡಿಕೇಟರ್ ಅನ್ಸ್ಬೋದು. ಸೊ ನಮ್ಗೆ ಇದರಲ್ಲಿ ತುಂಬಾನೇ ಲರ್ನಿಂಗ್ಸ್ ಇದೆ. ಸೊ ಬಿಗಿನರ್ಸ್ ಆಗಿದ್ರೆ ತುಂಬಾನೇ ಕಲಿಬಹುದು. ಸೊ ಓವರ್ ಟ್ರೇಡ್ ಮಾಡೋದು ಕಡಿಮೆ ಆಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗುತ್ತೆ. ಸೊ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬೇಕು, ಟ್ರೇಡ್ ತಗೋಬೇಕಾ ಬೇಡವಾ, ಸೊ ಅದೆಲ್ಲ ನಿಮ್ಗೆ ಈ ಒಂದು ಇಂಡಿಕೇಟರ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ತುಂಬಾನೇ ಲರ್ನಿಂಗ್ಸ್ ಇದೆ. ಸೊ ನಾನು ನಿಮ್ಮ ಫೀಲಿಂಗ್ಸ್ ನಾನು ನೋಡ್ದಂಗೆ ಆಲ್ಮೋಸ್ಟ್ 90% ಟ್ರೇಡರ್ಸ್ ಫೇಲ್ ಆಗ್ತಾನೆ ಇರ್ತಾರೆ. ಸೊ ನಿಮ್ ಎಲ್ಲರ ಸ್ಟೋರಿ ಕೇಳ್ಬಿಟ್ಟು ಒಬ್ಬೊಬ್ರು, ಸೊ ನಾನು ಇಷ್ಟ ಕಳ್ಕೊಂಡಿದೀನಿ, ಹಿಂಗಾಯ್ತು, ಹಿಂಗ್ ಮಾಡ್ದೆ, ಓವರ್ ಟ್ರೇಡ್ ಮಾಡ್ದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ಲಿಲ್ಲ, ಹೆಂಗ್ ಟ್ರೇಡ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ನಾನು ನಿಮ್ ಕಳ್ಸಿರೋ ಮೆಸೇಜಸ್ ಎಲ್ಲ ನಾನು ಯೋಚನೆ ಮಾಡ್ಬಿಟ್ಟು ಅದನ್ನೆಲ್ಲ ನಮ್ ಟೀಮ್ಗೆ ಹೇಳ್ಬಿಟ್ಟು, ಸೊ ನಾನು ಮತ್ತೆ ಅವರು ಕುತ್ಕೊಂಡು ಸೊ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀವಿ. ಸೊ ಈ ಒಂದು ಇಂಡಿಕೇಟರ್ ನ ನಿಮ್ಮ ಯೋಚನೆ, ನಿಮ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡು ಈ ಒಂದು ಇಂಡಿಕೇಟರ್ಸ್ ನ ಬಿಲ್ಡ್ ಮಾಡಿರೋದು. ಸುಮ್ನೆ ನಾವು ಇಂಡಿಕೇಟರ್ ನ ಬಿಲ್ಡ್ ಮಾಡಿಲ್ಲ. ನಾನು ಹೇಳಿದೀನಿ ಲಾಸ್ಟ್ ವಿಡಿಯೋದಲ್ಲೂ, ಸುಮ್ನೆ ಯಾವ್ದೋ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿ ನನ್ನ ಹತ್ರ ಇಂಡಿಕೇಟರ್ ಇದೆ ತಗ ಅಂತೇಳಿ ಕೊಟ್ಬಿಡ್ಬೋದು. ಸೊ ಹೌದಲ್ವಾ? ಸೊ ನಾನು ಕೊಡ್ತಿದ್ದೀನಿ ಅಂದ್ರೆ ಅದ್ ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಾ ಇರ್ಬೇಕು. ಸೊ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಇಂಡಿಕೇಟರ್ ಈ ತರ ಎಲ್ಲ ಹೇಳಿದೀರಾ. ಅದನ್ನ ನೋಡಿ ನಮಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಹಾಗೆ ಈ ಒಂದು ಇಂಡಿಕೇಟರ್ ನ ಯಾವ ತರ ಯೂಸ್ ಮಾಡೋದು ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಇಂಡಿಕೇಟರ್ ನನ್ನ ಫೇವರೇಟ್ ಇಂಡಿಕೇಟರ್. ಸೊ ನನ್ನ ಏನು ನಾನು ಕಲ್ತಿದ್ದೀನಿ ಮಾರ್ಕೆಟ್ ಅಲ್ಲಿ, ಆ ಎಲ್ಲಾ ಸ್ಟ್ರಾಟಜೀಸ್ ಈ ಒಂದು ಇಂಡಿಕೇಟರ್ ಅಲ್ಲಿ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ಇನ್ಕ್ಲೂಡ್ ಮಾಡ್ಬಿಟ್ಟು ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀವಿ. ಸೊ ಆಗ್ಲೇ ಇದನ್ನ ಯೂಸ್ ಮಾಡ್ತಾ ಇರೋರು ಸೊ ತುಂಬಾನೇ ಒಂದು ಬ್ಯೂಟಿಫುಲ್ ಇಂಡಿಕೇಟರ್ ಅಂತೇಳಿ ಹೆಸರೇ ಟೈಟಲ್ ನೇ ಕೊಟ್ಬಿಟ್ಟಿದ್ದಾರೆ. ಸೊ ಆ ತರ ಈ ಒಂದು ಇಂಡಿಕೇಟರ್ ಇದೆ. ನಿಮ್ಗೆ ಎಕ್ಸಾಕ್ಟ್ ಆಗಿ ಯಾವ ಟ್ರೇಡ್ ಮಿಸ್ ಆಗಲ್ಲ, ನಿಮ್ಗೆ ಎಲ್ಲಾ ಟ್ರೇಡ್ ನು ಹಿಡಿಬಹುದು. ಸೊ ಆ ತರ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದ್ವಿ. ನೀವು ಫಿಕ್ಸ್ ಸ್ಕ್ಯಾಲ್ಪ್ ಗಾರು ಯೂಸ್ ಮಾಡಬಹುದು, ಸೊ ಲಾಂಗ್ ಟ್ರೇಡ್ಸ್ ನ ಹೋಲ್ಡ್ ಮಾಡಕ್ಕಾದ್ರೂ ಯೂಸ್ ಮಾಡಬಹುದು. ಸೊ ನಿಮ್ಗೆ ಯಾವ ತರ ಕಂಫರ್ಟೇಬಲ್, ನೀವು ಯಾವ ತರ ಬೇಕಾದ್ರೂ ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡಬಹುದು. ಹಾಗೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡಬಹುದು. 5 ಮಿನಿಟ್ಸ್ ಅಲ್ಲಾದ್ರೂ ಯೂಸ್ ಮಾಡಿ, 1 ಮಿನಿಟ್ ಅಲ್ಲಾದ್ರೂ ಯೂಸ್ ಮಾಡಿ,
15 ಮಿನಿಟ್ ಅಲ್ಲಾದ್ರೂ ಯೂಸ್ ಮಾಡಿ, ಇನ್ನ ಬೇಕಂದ್ರೆ ನೀವು 1 ಅವರ್ ಅಲ್ಲಾದ್ರೂ ಬೇಕಾದ್ರೆ ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡಬಹುದು. ಬಟ್ ನಾವು ಯೂಸ್ ಮಾಡಿ ಅಂತ ಹೇಳೋ ಟೈಮ್ ಫ್ರೇಮು 5 ಮಿನಿಟ್ಸ್, 15 ಮಿನಿಟ್ಸ್, 3 ಮಿನಿಟ್ಸ್, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ ಅದರಲ್ಲಿ. ಸೊ ಅದನ್ನ ನೋಡ್ಕೊಂಡು ಯೂಸ್ ಮಾಡಿ. ಸೊ ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೇನ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿರ್ಬೇಕು. ಸೊ ಇದೊಂದೇ ಇಂಡಿಕೇಟರ್ ಅಲ್ಲ, ಯಾವುದೇ ಇಂಡಿಕೇಟರ್ ನ ಯೂಸ್ ಮಾಡ್ಬೇಕು ಅಂದ್ರೆ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಹಾಗೆ ಬೇಸಿಕ್ ಕ್ಯಾಂಡಲ್ ರೀಡಿಂಗ್. ಸೊ ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸೊ ನೀವೊಂದು ಇಂಡಿಕೇಟರ್ಸ್ ನಿಮಗೆ ತುಂಬಾನೇ ನಿಮ್ಮ ಟ್ರೇಡ್ ಗೆ ತುಂಬಾನೇ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಇಂಡಿಕೇಟರ್ ಅಲ್ಲಿ ಇಂಡಿಕೇಟರ್ ಬಂತು, ಈ ಸಿಗ್ನಲ್ ಕೊಡ್ತು ಅಂತ ಹೇಳಿ ನೀವು ತಾಣಕ್ ಹೋದ್ರೆ ನಿಮಗೆ ಅಲ್ಲೂ ಕೂಡ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೇನೆ ಇಂಡಿಕೇಟರ್ ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಜಸ್ಟ್ ಬೇಸಿಕ್ಸ್ ಗೊತ್ತಿರಲೇಬೇಕು. ಸುಮ್ನೆ ನೀವು ಇಂಡಿಕೇಟರ್ ಅಲ್ಲಿ ಬಂತು ಅಂತ ಹೇಳಿ ತಾಣಕ್ ಹೋಗ್ಲೇಬೇಡಿ. ಸೊ ಈ ಒಂದು ಇಂಡಿಕೇಟರ್ ನನ್ನ ಫೇವರೇಟ್ ಇಂಡಿಕೇಟರ್ ಮಾತ್ರ ಇಲ್ಲೇ ನೋಡಬಹುದು. ಈ ಒಂದು ಇಂಡಿಕೇಟರ್ ಅಲ್ಲಿ ನಿಮ್ಗೆ ರಿವರ್ಸಲ್ ಝೋನ್ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ 5 ಮಿನಿಟ್ಸ್ ರಿವರ್ಸಲ್ ಝೋನ್, ನೀವು 15 ಮಿನಿಟ್ಸ್ ಹಾಕಿದ್ರೆ 15 ಮಿನಿಟ್ಸ್ ಅಲ್ಲೂ ರಿವರ್ಸಲ್ ಝೋನ್, ನೀವು ಯಾವ ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ರು ನಿಮ್ಗೆ ರಿವರ್ಸಲ್ ಝೋನ್ ತೋರಿಸ್ತಾ ಹೋಗುತ್ತೆ. ಈ ಒಂದು ಇಂಡಿಕೇಟರ್ ನ ಸೊ 1 ಅವರ್ ಅಲ್ಲಿ ನೀವು ಯಾವ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್, ಡೌನ್ ಟ್ರೆಂಡ್ ಇದೆಯಾ, ಅಪ್ ಟ್ರೆಂಡ್ ಇದೆಯಾ, ಸೊ ಇದನ್ನ ನೋಡ್ಕೊ ಬನ್ನಿ. ಇಲ್ಲಿ ನೋಡಿ ಮಾರ್ಕೆಟ್ ಇವಾಗ ಡೌನ್ ಟ್ರೆಂಡ್ ಇದೆ, ಸೊ ಅಥವಾ ಅಪ್ ಟ್ರೆಂಡ್ ಇದೆ ಅಂತ ಅನ್ಕೊಂತೀರಾ. 1 ಅವರ್ ಅಲ್ಲಿ ನೋಡಾದ್ಮೇಲೆ ನೀವು 5 ಮಿನಿಟ್ಸ್ ಬರ್ತೀರಾ. 5 ಮಿನಿಟ್ಸ್ ಅಲ್ಲಿ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ನೋಡಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಈ ತರ ಮಾರ್ಕ್ ಮಾಡ್ಕೊಂತೀರಾ. ಇದನ್ನ ಎಲ್ಲಾ ವಿಡಿಯೋದಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಜಸ್ಟ್ ನಿಮ್ಗೆ ಇದು ಯಾವಾಗ್ಲೂ ನೀವು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಕಲಿತೀರಾ, ಅದು ನಿಮ್ಗೆ ಟ್ರೇಡಿಂಗ್ ಮಾಡೋವರೆಗೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅದು ನಿಮ್ಗೆ ಯಾವಾಗ್ಲೂ ಫಾರ್ ಎವರ್. ಇಲ್ಲಿ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೊ ಈ ಒಂದು ಇಂಡಿಕೇಟರ್ ನ ಆನ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ ನಿಮ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ ನಿಮ್ಗೆ ಈ ಇಂಡಿಕೇಟರ್ ಅಲ್ಲಿ ಸಿಂಬಲ್ ಬಂದಿರುತ್ತೆ. ಇಲ್ಲಿ ನೋಡಿ ಫಸ್ಟ್ ಇಲ್ಲಿಂದ ಬರೋಣ. ಇಲ್ಲಿ ನೋಡಿ ರಿಜೆಕ್ಟ್ ಆಗಿ ಕೆಳಗಡೆ ಬಂದಿದ್ಯಾ, ಸೊ ರೆಡ್ ಡಾಟ್ ಬಂದಿದೆ. ಇಲ್ಲಿ ನೋಡಿ ಗ್ರೀನ್ ಡಾಟ್ ಬಂದಿದೆ. ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ ಈ 5 ಮಿನಿಟ್ಸ್ ರಿವರ್ಸಲ್ ಝೋನ್ ಇಂದ ಹೋಗಿದ್ಯಾ. ಸೊ ನಿಮ್ಗೆ ಹೈ ಕನ್ಫರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿ ಯಾವುದೇ ಸಪೋರ್ಟ್ ಲೈನ್ಸ್ ಇಲ್ಲ. ಸೊ ಇಲ್ಲಿ ನೋಡಿ ನಿಮ್ ಸಪೋರ್ಟ್ ಲೈನ್ಸ್ ಇದೆ, ನಿಮ್ಗೆ ರಿವರ್ಸಲ್ ಝೋನ್ ಅಂತ ಹೇಳಿ ಇಲ್ಲೂ ಮಾರ್ಕ್ ಆಗಿದೆ. ಸೊ ಇಲ್ಲಿ ನೋಡಿ ಇದು ನೋಡಿ, ಇದು ನೋಡಿ ನಿಮ್ಗೆ ಸಪೋರ್ಟ್ ಲೈನ್ ಇದೆ, ಹೋಗಿದ್ಯಾ. ಇದು ನೋಡಿ ನಿಮ್ಗೆ, ಸೊ ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಸಿಕ್ಕಾದ್ರು ಈ ಟ್ರೇಡ್ ಸಿಕ್ತಾ ಆಯ್ತಾ. ಇಲ್ಲಿ ನೋಡಿ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕು ನಿಮ್ಗೆ ಎಷ್ಟು ಟ್ರೇಡ್ ಸಿಕ್ಕಿದ್ವಿ ಇಲ್ಲಿ. ಸೊ ನಿಮ್ಗೆ ಬೇಡ ಇದು ಮೆಸ್ಸಿ ಆಗ್ತಿದೆ ಅನ್ಕೊಳ್ಳಿ, ನಿಮ್ಗೆ ತುಂಬಾ ಮೆಸ್ಸಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಇಲ್ಲಿ ನೋಡಿ ಈ ಬೈ ಸೆಲ್ ನ ಆಫ್ ಮಾಡ್ಬಿಡಿ. ಸೊ ಈ ಬೈ ಸೆಲ್ ನ ಆಫ್ ಮಾಡಿದ್ರೆ ನಿಮ್ಗೆ ಸೊ ಮೆಸ್ಸಿ ಆಗಿ ಕಾಣಲ್ಲ, ನಿಮ್ಗೆ ಕಡಿಮೆ ಸಿಗ್ನಲ್ಸ್ ಕಾಣುತ್ತೆ. ಸೊ ಇಲ್ಲಿ ನೋಡಿ ಮೇನ್ ಸಿಗ್ನಲ್ಸ್ ನ ನೋಡ್ಬೇಕು ಅಂದ್ರೆ ಸೊ ಇಲ್ಲಿ ನೋಡಿ ಮೇನ್ ಸಿಗ್ನಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಮಿಸ್ ಆಗಿದೆ. ಸೊ ನಿಮ್ಗೆ ಒಂದ್ಸತಿ ಗ್ರಿಪ್ ಸಿಕ್ಕಾದ್ಮೇಲೆ ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ಇಂಡಿಕೇಟರ್ ನ ಯೂಸ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ನಿಮ್ಗೆ ನೋಡಿ 5 ಮಿನಿಟ್ಸ್ ರಿವರ್ಸಲ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಇದನ್ನೇ 15 ಮಿನಿಟ್ಸ್ ಹೋದ್ರು ಕೂಡ ಸೊ ನಿಮ್ಗೆ ಎಕ್ಸಾಕ್ಟ್ಲಿ ರಿವರ್ಸಲ್ ಝೋನ್ ತೋರಿಸುತ್ತೆ. ಇಲ್ಲಿ ನೋಡಿ 15 ಮಿನಿಟ್ಸ್ ಅಲ್ಲಿ ನೋಡಿ ಸೊ ಬಿದ್ದಿದ್ಯಾ ಆಯ್ತಾ. ಸೊ ಇಲ್ಲಿ ನೀವು ಈ ಬೈ ಸೆಲ್ ನ ಆನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೋಡಿ ರೆಡ್ ಡಾಟ್ ಆಯ್ತಾ. ಸೊ ಇಲ್ಲಿ ನೋಡಿ ಸೊ ನಿಮ್ಗೆ ಎಲ್ಲ ಯಾವುದೇ ಒಂದು ಸಿಗ್ನಲ್ಸ್ ಕೂಡ ನಿಮ್ಗೆ ಮಿಸ್ ಆಗಲ್ಲ. ಸೊ ಎಲ್ಲಾ ನಿಮ್ಗೆ ಕವರ್ ಆಗ್ಬೇಕು. ನಾನು ಹೇಳ್ತಾ ಇಲ್ವಾ ಆಲ್ಮೋಸ್ಟ್ 5-6 ಸ್ಟ್ರಾಟಜೀಸ್ ನ ನಿಮ್ಗೆ ಹೇಳ್ತಾ ಇದೀನಿ. ಆಲ್ಮೋಸ್ಟ್ ತುಂಬಾನೇ ಲಾಜಿಕ್ ನ ಇನ್ಕ್ಲೂಡ್ ಮಾಡ್ಬಿಟ್ಟು ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀವಿ. ಸೊ ನಿಮ್ಗೆ ಯಾವ ಟೈಮ್ ಫ್ರೇಮ್ ಅಲ್ಲಾದ್ರೂ ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೇಕು ಅಂತಾನೆ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿರೋದು. ಸೊ ಈ ಒಂದು ಇಂಡಿಕೇಟರ್ ಅಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಸೊ ಅದ್ಯಾವುದು ಅಂದ್ರೆ ನಿಮ್ಗೆ ಇಲ್ಲಿ ವ್ಯಾಲ್ಯೂಮ್ ಸಿಗುತ್ತೆ. ಸೊ ಈ ವ್ಯಾಲ್ಯೂಮ್ ನ ಹಾಕೊಂಡು ಕೂಡ ನೀವು ಟ್ರೇಡ್ ಮಾಡಬಹುದು. ಸೊ ನಿಮ್ಗೆ ಹೆಂಗೆ ಅಂದ್ರೆ ಈ ವ್ಯಾಲ್ಯೂಮ್ ನ ಹಾಕೊಂಡು ಟ್ರೇಡ್ ಮಾಡೋದು ಹೆಂಗೆ ಅಂದ್ರೆ ಸೊ ಈ ವ್ಯಾಲ್ಯೂಮ್ ಹಾಕೊಂಡಿರ್ತೀರಾ ಅನ್ಕೊಳ್ಳಿ. ಈ ಬಿಗ್ ಆರ್ಡರ್ಸ್ ಏನಿದೆ ಇದು ನಿಮ್ಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ಹೋಗ್ತಾವೆ. ಇಲ್ಲಿ ನೋಡಿ ಸೊ ಈ ಬಿಗ್ ಆರ್ಡರ್ಸ್ ಇದೆಯಾ ನೋಡಿ ಎಕ್ಸಾಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟು ಮಾರ್ಕೆಟ್ ರಿವರ್ಸ್ ಆಗಿದೆ ಆಯ್ತಾ. ಇಲ್ಲಿ ನೋಡಿ ಆಯ್ತಾ. ಸೊ ಈ ತರ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ನೀವೇ ಅಬ್ಸರ್ವ್ ಮಾಡ್ತಾ ಇರಿ. ಸೊ ನಾನು ಕೂಡ ಹೇಳ್ತೀನಿ, ಇವಾಗ ಕನ್ಫ್ಯೂಸ್ ಆಗ್ತಾ ಇದ್ರೆ ಬೇಡ ಬಿಡಿ. ಸೊ ಇದನ್ನ ಆಫ್ ಮಾಡಿ. ಇವಾಗ ಬೇಕಾದ್ರೆ ನಿಮ್ಗೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಇದೀನಿ ನನಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ
ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ಎಲ್ಲಿ ಎಲ್ಲಿ ಬಿಗ್ ಆರ್ಡರ್ಸ್ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದನ್ನ ನೋಡಿ ಅಬ್ಸರ್ವ್ ಮಾಡಿ ತಗೋಬೇಕು. ಸೊ ನಿಮ್ಗೆ ನಾನು ಇದನ್ನ ಈಸಿ ವೇಲಿ ಇನ್ನೂ ಈಸಿ ವೇಲಿ ನೆಕ್ಸ್ಟ್ ಬರ್ತಾ ಬರ್ತಾ ದಿನಾ ಟ್ರೇಡ್ ಲಾಜಿಕ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ಎಲ್ಲಾ ಇದ್ರಲ್ಲಿ ಟ್ರೇಡ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಇಂಡಿಕೇಟರ್ ತುಂಬಾ ಜನಗೆ ಹೆಲ್ಪ್ಫುಲ್ ಆಗಿದೆ. ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ನೀವು ಇನ್ನೊಂದು ಇಂಡಿಕೇಟರ್ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ನೋಡಿ ಇಂಡಿಕೇಟರ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲ ನಿಮ್ಗೆ ಒಂದು ಸಿಗ್ನಲ್ ಆದ್ರೂ ನಿಮ್ಗೆ ಒಂದು ಕ್ಯಾಂಡಲ್ ಆದ್ರೂ ಬಂದಿರುತ್ತೆ. ನಿಮ್ಗೆ ಫೇಲ್ಯೂರ್ ಕಡಿಮೆ ನೋಡಿದೀರಾ ಎಲ್ಲರೂ ಕೂಡ. ಸೊ ಈ ಒಂದು ಇಂಡಿಕೇಟರ್ ಮೇಲೆ ತುಂಬಾನೇ ಪ್ರೀತಿ ತೋರಿಸಿದೀರಾ. ನೀವು ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತೀನಿ. ಕನ್ಫ್ಯೂಷನ್ ಇದೆ ಅಂತ ಹೇಳಿ ಇಲ್ಲಿ ನೋಡಿ. ಸೊ ಈ ಕ್ಯಾಂಡಲ್ ನಿಮ್ಗೆ ಶಾರ್ಟ್ ಬಂದಿದೆ. ಶಾರ್ಟ್ ಬಂದಾಗ ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅನ್ಕೊಳ್ಳಿ. ಸೊ ನಿಮ್ಗೆ ನೋಡಿ ಇಲ್ಲಿ 10 ಪಾಯಿಂಟ್ಸ್ ಇದೆ SL. ಫಸ್ಟ್ ನೀವು ಏನ್ ಮಾಡ್ತೀರಾ, ಇದನ್ನ ಚೆಕ್ ಮಾಡ್ತೀರಾ. ಇಲ್ಲಿ 15 ಪಾಯಿಂಟ್ಸ್ ಇದೆ SL. ಸೊ ಬಟ್ ಈ ಕ್ಯಾಂಡಲ್ ಬಂದಾಗ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂದು ನಿಮ್ಗೆ ಅಲ್ಲಿಂದಾನೆ ಮೂವ್ ಆದ್ರೆ ಸೊ ಈ SL ನಿಮ್ಗೆ ಇಲ್ಲಿಗೆ ಇಟ್ಕೊಳ್ಳಿ. ಸೊ SL ನ ಅಲ್ಲಿಗೆ ಇಡ್ಬೇಕು ಅನ್ನೋದು ಏನಿಲ್ಲ. ನಿಮ್ ಮೂವ್ ಆಗ್ತಾ ಇದೆ, ಮೂವ್ ಆಗ್ಲಿಲ್ಲ ರಿವರ್ಸ್ ಬರುತ್ತೆ ಅಂತ ಅಂದ್ರೆ ನೀವು SL ನೀವು ಎಷ್ಟು ಪಾಯಿಂಟ್ ಕೊಡ್ತೀರಾ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 10 ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 15 ಪಾಯಿಂಟ್ ಬರುತ್ತೆ. ಅದೇ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 4 ಪಾಯಿಂಟ್ ಬರುತ್ತೆ. ಸೊ ನೀವು ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ನಾನು ಹೇಳ್ದಂಗೆ 10 ರಿಂದ 15 ಪಾಯಿಂಟ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್. ನೀವು ಹಿಂದೆ ಹೋಗ್ತಾ ಇದೆ 0.05 ಹಾಕಿದೀನಿ. ಸೊ ಎಷ್ಟು ಹಿಂದೆ ಹೋದ್ರೂ ಇದ್ರಲ್ಲಿ ಸೆಲ್ ಅಂತ ಬಂದೇ ಬಿಡುತ್ತೆ. ಅದೆಲ್ಲ ಹೋದ್ರೆ ಸೊ ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಲೈನ್ಸ್ ಕೊಟ್ಟಿರೋದು. ಸೊ ಇಲ್ಲಿಂದಾನೇ ಮೂವ್ ಆಯ್ತು ಅನ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ಈ ಟ್ರೇಡ್ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ಲಾಂಗ್ ಅಂತ ಬಂದಿದೆ. ಇಲ್ಲಿ ನಿಮ್ಗೆ ಕ್ಯಾಂಡಲ್ ಇಮಿಡಿಯೇಟ್ ರಿವರ್ಸ್ ಆಗಿದೆ. ಸೊ ಅವಾಗ ಏನ್ ಮಾಡಿ ಸ್ಟಾಪ್ ಲಾಸ್ ನ 10 ಪಾಯಿಂಟ್ ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅದನ್ನ ನೋಡಿ. ಸೊ ಅದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಬಂದಿದೆ. ನೀವು ಹೋಲ್ಡ್ ಮಾಡಿ ಎಷ್ಟೇ ಆಗ್ಲಿ ಇಲ್ಲಿ 15 ಪಾಯಿಂಟ್ ಇದೆ ಇಲ್ಲಿಗೆ ಇಟ್ಟಿದ್ದೀನಿ. ಇಲ್ಲಿ ಸ್ಟಾರ್ಟ್ ಅಂತ ಬಂದಿದೆ. ಸೊ ಅದಾದ್ಮೇಲೆ ನೀವು ಹೋಲ್ಡ್ ಮಾಡ್ತಾ ಇದ್ರೆ ಲಾಸ್ ಆಗುತ್ತೆ. ಅದನ್ನ ತಿರುಗಿಸ್ಬಿಟ್ಟು ತಗೋಬೇಕು ಜಾಸ್ತಿ ನೀವು. ಸೊ ಸ್ಟಾಪ್ ಲಾಸ್ ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅದೊಂದೇ ಇದ್ರಲ್ಲಿರೋದು. ಅದನ್ನ ಬಿಟ್ಟು ನೀವು ಯಾವ ತರ ಬೇಕಾದ್ರೂ ಸೊ ಟ್ರೇಡ್ ತಗೊಳ್ತಾ ಹೋಗ್ಬೋದು. ಸೊ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ನೋಡಿ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಇವತ್ತು ಕೂಡ ವರ್ಕ್ ಆಗಿದೆ. ನೋಡಿ ಶಾರ್ಟ್ ಅಂತ ಬಂದಿದೆ, ಬಿದ್ದಿದೆ ಮಾರ್ಕೆಟ್. ಲಾಂಗ್ ಅಂತ ಬಂದಿದೆ, ಈ ಕ್ಯಾಂಡಲ್ ಲಾಂಗ್ ಅಂತ ಬಂದಿದೆ. ಸೊ ಹೋಗಿದೆ ಆಯ್ತಾ. ನಿನ್ನೆ ನೋಡೋಣ ನೋಡಿ ಇಲ್ಲಿ ಶಾರ್ಟ್ ಅಂತ ಬಂದಿದೆ, ಮಾರ್ಕೆಟ್ ಬಿದ್ದಿದೆ ಆಯ್ತಾ. ಎಕ್ಸ್ಪೈರಿ ಡೇ ಇದು. ಸೊ ಇಲ್ಲಿ ಲಾಂಗ್ ಅಂತ ಬಂದಿದೆ ಬಟ್ ಹೋಗಿದೆ. ನಿಮ್ಗೆ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ. ಸೊ ಬೆಳಗ್ಗೆ ನಿಮ್ಗೆ ಇಲ್ಲಿ ಶಾರ್ಟ್ ಅಂತ ಬಂದಿದೆ ಬಟ್ ಫಸ್ಟ್ ಕ್ಯಾಂಡಲ್ ನ ನೋಡಿ ಅಬ್ಸರ್ವ್ ಮಾಡಿ ತಗೋಬೇಕು. ಸೊ ನೆಕ್ಸ್ಟ್ ಕ್ಯಾಂಡಲ್ ನಿಮ್ಗೆ ಗ್ರೀನ್ ಬಂದಿದೆ, ಇದನ್ನ ಟ್ರೇಡ್ ಕಾಣಲ್ಲ. ಸೊ ಹಿಂದೆನೂ ನೋಡಿ. ಸೊ ಇಲ್ಲೇ ಲಾಂಗ್ ಅಂತ ಬಂದಿದೆ, ಸ್ಟಾಪ್ ಲಾಸ್ ಇಟ್ಟಾದ್ರೂ ಕೂಡ. ಸೊ ಇಲ್ಲೂ ಶಾರ್ಟ್ ಅಂತ ಬಂದಿದೆ, ಸ್ಟಾಪ್ ಲಾಸ್ ಟ್ರೇಡ್ ಬಟ್ ಇಲ್ಲಿ ಲಾಂಗ್ ಅಂತ ಬಂದಿದೆ. ಸೊ ನೀವು ಇಲ್ಲಿ ಟ್ರೇಡ್ ಪ್ಲಾನ್ ಮಾಡಿರ್ತೀರಾ, ಸ್ಟಾಪ್ ಲಾಸ್ ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನಾನು ಕಡಿಮೆನೆ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡೋದು. ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ಇಂಡಿಕೇಟರ್ಸ್ ಸೊ 2 ಇಂಡಿಕೇಟರ್ ಕೂಡ ನಿಮ್ಗೆ ಎಲ್ಲಾ ಚಾರ್ಟ್ ವರ್ಕ್ ಆಗುತ್ತೆ. ಸೊ ಆ ಚಾರ್ಟ್ ಈ ಚಾರ್ಟ್ ಆಗಿಲ್ಲ ಬಟ್ ಈ ಇಂಡಿಕೇಟರ್ ನ ಯೂಸ್ ಮಾಡ್ತೀವಿ ಅಂದ್ರೆ 5 ಮಿನಿಟ್ಸ್. ಸೊ 15 ಮಿನಿಟ್ಸ್ ಅಲ್ಲೂ ನೋಡಬಹುದು, 3 ಮಿನಿಟ್ಸ್ ಅಲ್ಲೂ ನೋಡಬಹುದು, 1 ಮಿನಿಟ್ ಅಲ್ಲೂ ನೋಡಬಹುದು. ಬಟ್ ಕ್ವಿಕ್ ಸ್ಕ್ಯಾನ್ ಅಷ್ಟು ಸ್ಪೀಡ್ ಆಗಿರ್ಬೇಕು. ಸೊ ಇಲ್ಲಿ ನಿಮ್ಗೆ ಇದು 5 ಮಿನಿಟ್ಸ್ ಅಲ್ಲಿ ನಾನು ರೆಫರ್ ಮಾಡ್ತೀನಿ. 15 ಮಿನಿಟ್ಸ್ ಅಲ್ಲೂ ಯೂಸ್ ಮಾಡಬಹುದು. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು 3 ಮಿನಿಟ್ಸ್ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ 3 ಮಿನಿಟ್ಸ್ ಅಲ್ಲಿ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ನಿಮಗೆ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ, ಹಿಂದೆನೆ ನಿಮಗೆ ತೋರಿಸುತ್ತೆ ಆಯ್ತಾ. ಅದೇ ನೀವು ಗೋಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ ಈ ಒಂದು ಇಂಡಿಕೇಟರ್ ನ 5 ಮಿನಿಟ್ಸ್ ಅಲ್ಲಿ ಯೂಸ್ ಮಾಡಿ ಅಥವಾ 15 ಮಿನಿಟ್ಸ್ ಅಲ್ಲಿ ಯೂಸ್ ಮಾಡಿ ಅಥವಾ ಕಡಿಮೆ ಯೂಸ್ ಮಾಡಿ. ಸೊ ಇನ್ನೊಂದು ಇಂಡಿಕೇಟರ್ ಏನಿದೆ ಇದು ರಿವರ್ಸಲ್ ಎಲ್ಲ ತೋರಿಸುತ್ತಲ್ಲ. ಸೊ ಈ ಒಂದು ಇಂಡಿಕೇಟರ್ ನ ನೀವು ಯಾವ ಟೈಮ್ ಫ್ರೇಮ್ ಅಲ್ಲಾದ್ರೂ ಯೂಸ್ ಮಾಡಬಹುದು. ನಿಮ್ಗೆ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಇದು ವರ್ಕ್ ಆಗುತ್ತೆ. ಸೊ ಹಾಗೆ ತುಂಬಾ ಜನ ನಿಮ್ದು ಇಂಡಿಕೇಟರ್ ರೀಪೇಂಟಿಂಗ್ ಇಂಡಿಕೇಟರ್ಸ್ ಅಂತ ಕೇಳ್ತಾ ಇದ್ರಿ. ಸೊ ರೀಪೇಂಟಿಂಗ್ ಇಂಡಿಕೇಟರ್ ಅಂದ್ರೆ ಏನು? ಸೊ ಇಲ್ಲಿ ನೋಡಿ ಈ ಡಾಟ್ ಬಂದಿದೆ ಅಲ್ವಾ. ಸೊ ಇದೆ ಅನ್ಕೊಳ್ಳಿ, ಇಲ್ಲೇ ಅನ್ಕೊಳ್ಳಿ, ನಿಮ್ಗೆ ಇಲ್ಲೇ ಬೈ ಏನಾದ್ರೂ ಒಂದು ಬಂದಿತ್ತು ಅನ್ಕೊಳ್ಳಿ. ಸೊ ಮಾರ್ಕೆಟ್ ಹಿಂಗ್ ಮೇಲ್ ಹೋಗೋ ಬದಲು ಹಿಂಗ್ ರಿವರ್ಸ್ ಆಯ್ತು ಅಂದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಏನೋ ಒಂದು ಸಿಗ್ನಲ್ ಬಂದಿರುತ್ತಲ್ಲ ಅದು ಎರೇಸ್ ಆಗೋಗ್ಬಿಡುತ್ತೆ. ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಮೂವ್ ಆದಾಗ ಸೊ ಇಲ್ಲಿ ಏನಿರುತ್ತೆ ಅದು ಹೋಗುತ್ತೆ. ಬಟ್ ಅದೇ ಡೈರೆಕ್ಷನ್ ಅಲ್ಲಿ ಏನಾದ್ರು ಹಿಂಗ್ ಅಪ್ ಸೈಡ್ ಹೋಗ್ಬಿಟ್ಟಿತ್ತು ಅಂದ್ರೆ ಇದು ನಿಮ್ಗೆ ಅಲ್ಲೇ ಇರುತ್ತೆ.
ಸೊ ಅದಕ್ಕೆ ರೀಪೇಂಟಿಂಗ್ ಇಂಡಿಕೇಟರ್ ಅಂತಾನೆ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಲೀಡಿಂಗ್ ಇಂಡಿಕೇಟರ್ ಅಂದ್ರೆ ಏನು, ರೀಪೇಂಟಿಂಗ್ ಇಂಡಿಕೇಟರ್ ಅಂದ್ರೆ ಏನು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಪಿವೋಟ್ಸ್ ಕ್ಯಾಮ್ರಿಲಾ ಇದೆಯಲ್ಲ, ಪಿವೋಟ್ ಕ್ಯಾಮ್ರಿಲಾ, ಸೊ ಬೇರೆ ಯಾವ್ದು ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ತೀರಾ, ಅವೆಲ್ಲ ನಿಮ್ಗೆ ಲೀಡಿಂಗ್ ಇಂಡಿಕೇಟರ್ ಆಗುತ್ತೆ. ಲೀಡಿಂಗ್ ಇಂಡಿಕೇಟರ್ ಅಂದ್ರೆ ಸೊ ಡೇ ಸ್ಟಾರ್ಟ್ ಆದಾಗ್ಲೇ ನಿಮ್ಗೆ ಇಂಡಿಕೇಟರ್ ಲೆವೆಲ್ಸ್ ನ ತೋರಿಸುತ್ತೆ. ಇಲ್ಲಿ ನೋಡಿ R3 R2, ಸೊ ನಿಮ್ಗೆ ಏನಿದೆ ಇದೆಲ್ಲ ನಿಮ್ಗೆ ಡೇ ಸ್ಟಾರ್ಟಿಂಗ್ ಬಂದ್ಬಿಡುತ್ತೆ. ಸೊ ಡೇ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಡೇ ಎಂಡ್ ವರ್ಗುನು ಸೊ ಈ ಲೈನ್ ವೇರಿಯೇಷನ್ ಆಗಲ್ಲ. ಇಲ್ಲಿ ನೋಡಿ ಇಲ್ಲಿವರೆಗೂ ಇದೆ. ಸೊ ಇನ್ನೊಂದು ಲ್ಯಾಗಿಂಗ್ ಇಂಡಿಕೇಟರ್. ಲ್ಯಾಗಿಂಗ್ ಇಂಡಿಕೇಟರ್ ಅಂದ್ರೆ EMA, ನೀವು EMA 20, ಸೊ EMS ಯಾವ್ದಾದ್ರು EMA, SMA, ಬೊಲಿಂಜರ್ ಬ್ಯಾಂಡ್, ಅವೆಲ್ಲ ನಿಮ್ಗೆ ಲ್ಯಾಗಿಂಗ್ ಇಂಡಿಕೇಟರ್. ನೆಕ್ಸ್ಟ್ ಕ್ಯಾಂಡಲ್ ಫಾರ್ಮೇಶನ್ ಆದಾಗ ನಿಮ್ಗೆ ಇದು ಮೂವ್ ತೋರಿಸುತ್ತೆ. ಸೊ ಫಾರ್ಮೇಶನ್ ಆಗೋವರೆಗೂ ನಿಮ್ಗೆ ಫಸ್ಟ್ ನಿಮ್ಗೆ ಅಡ್ವಾನ್ಸ್ ಆಗಿ ಬರಲ್ಲ. ನಿಮ್ಗೆ ಅಡ್ವಾನ್ಸ್ ಆಗಿ ಇಲ್ಲೇ ಬರುತ್ತೆ, ಇದು ಹಿಂಗೆ ಹೋಗುತ್ತೆ ಅಂತ ಹೇಳಿ ತೋರಿಸಲ್ಲ. ಸೊ ಈ ನೆಕ್ಸ್ಟ್ ಕ್ಯಾಂಡಲ್ ಬಂದಾದ್ಮೇಲೆ ಅದ್ರ ಕ್ಯಾಲ್ಕುಲೇಷನ್, ಇದು ಒಂದು ಬೊಲಿಂಜರ್ ಬ್ಯಾಂಡ್ ಹಿಂದೆದು 8 ಕ್ಯಾಂಡಲ್ ಕ್ಯಾಲ್ಕುಲೇಷನ್ ಆಗ್ಬಿಟ್ಟು ಸೊ ಈ ನೆಕ್ಸ್ಟ್ ಮೂವ್ ಬರುತ್ತೆ. ಸೊ EMA ಅಂದ್ರೆ ನಿಮ್ಗೆ ಗೊತ್ತಿದೆ 20 ಕ್ಯಾಂಡಲ್ಸ್ ಸೊ ಕ್ಯಾಲ್ಕುಲೇಷನ್ ಆಗ್ಬಿಟ್ಟು ಈ EMS ಲೈನ್ಸ್ ಬರ್ತಾ ಇರುತ್ತೆ. ಸೊ ಆ ತರ ಒಂದು ಕ್ಯಾಲ್ಕುಲೇಷನ್ ಆಗ್ಬಿಟ್ಟು ಸೊ ಬರೋದಕ್ಕೆ ಸೊ ಇದನ್ನ ನೀವು ಲ್ಯಾಗಿಂಗ್ ಇಂಡಿಕೇಟರ್ ಅಂತೀರಾ. ಸೊ ಅದೇ ರೀಪೇಂಟಿಂಗ್ ಇಂಡಿಕೇಟರ್ ಅಂದ್ರೆ ಯಾವುದು, ಸೊ ಇಲ್ಲೆಲ್ಲೋ ಹಾಕೊಂಡಿದ್ದೆ, ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೀಪೇಂಟಿಂಗ್ ಇಂಡಿಕೇಟರ್ ಅಂದ್ರೆ ಯಾವುದು ಅಂತ ತೋರಿಸ್ತೀನಿ. ನಿಮ್ಗೆ ಹಂಗೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದೆ ನಮ್ದೇ ಇನ್ನೊಂದು ಇಂಡಿಕೇಟರ್, ಟ್ರೆಂಡ್ ಎಲೈಟ್. ಸೊ ಟ್ರೆಂಡ್ ಎಲೈಟ್ ನ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲೇ ನಿಮ್ಗೆ ಇಲ್ಲಿ ಲಾಂಗ್ ಅಂತ ಬಂದಿದೆ, ಇಲ್ಲೇ ನಿಮ್ಗೆ ಲಾಂಗ್ ಅಂತ ಬಂದಿದೆ. ಬಟ್ ಮಾರ್ಕೆಟ್ ನೋಡಿ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಫಾಲ್ ಆಗಿದೆ. ಬಟ್ ಈ ಲಾಂಗ್ ಅನ್ನೋದು ನಿಮ್ಗೆ ಹೋಗಿಲ್ಲ, ಇಲ್ಲೇ ಲಾಂಗ್ ಅಂತೇಳಿ ತೋರಿಸ್ತಾ ಇದೆ. ಅದೇ ರೀಪೇಂಟಿಂಗ್ ಇಂಡಿಕೇಟರ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಫಾಲ್ ಆದಾಗ ಈ ಲಾಂಗ್ ಅಂತ ಏನಿದೆ ಸೊ ಅದು ನಿಮ್ಗೆ ಎರೇಸ್ ಆಗಿದೆ. ಸೊ ಅದು ನಿಮ್ಗೆ ಹೋಗ್ಬಿಡುತ್ತೆ. ರೀಪೇಂಟಿಂಗ್ ಇಂಡಿಕೇಟರ್ ಅಂದ್ರೆ ನೀವು ರಿಪ್ಲೈ ಆಗ್ತಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ರೀಪೇಂಟಿಂಗ್ ಇಲ್ವಾ ಅಂತೇಳಿ. ಸೊ ನೀವು ರಿಪ್ಲೈ ಆಗ್ಲಿಲ್ಲ ಹಂಗೆ ನೀವು ನೋಡ್ತೀರಾ ಅಂದ್ರೂ ಕೂಡ ಸೊ ಈ ಒಂದು ಸೆಲ್ಲು ಬೈ ಅಂತ ಬಂದಿದೆ ಅಂತೇಳಿ ಇವಾಗ ನೋಡಿ ಲಾಂಗ್ ಅಂತ ಬಂದಿದೆ, ಇದು ನಿಮ್ಗೆ ಆಪೋಸಿಟ್ ಡೈರೆಕ್ಷನ್ ಹಿಂಗ್ ಕೆಳಗೆ ಹೋದಾಗ ಇದು ಲಾಂಗ್ ಅಂತ ಬಂದಿರೋದು ಹೋಗ್ಬಾರ್ದು. ಸೊ ಬಟ್ ಇದು ಯಾವ ಇಂಡಿಕೇಟರ್, ಇದು ರೀಪೇಂಟಿಂಗ್ ಇಂಡಿಕೇಟರ್ ಅಲ್ಲ. ಸೊ ಇದು ಕೂಡ ಲ್ಯಾಗಿಂಗ್ ಇಂಡಿಕೇಟರ್. ಸೊ ನಿಮ್ಗೆ ಏನು ನೆಕ್ಸ್ಟ್ ಕ್ಯಾಂಡಲ್ ಬಂದ್ಮೇಲೆ ಸೊ ಈ ಲಾಂಗ್ ಏನಂತ ಬರುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಬಂದಾಗ ಈ ಲಾಂಗ್ ಅಂತ ಬರುತ್ತೆ. ಸೊ ಬರೋಕ್ಕಿಂತ ಮುಂಚೆನೆ ಇಲ್ಲೇ ನಿಮ್ಗೆ ಮೇಲೆ ಹೋಗುತ್ತೆ ಅಂತೇಳಿ ತೋರಿಸಲ್ಲ. ಸೊ ಅದಕ್ಕೆ ಇದನ್ನು ಕೂಡ ಲ್ಯಾಗಿಂಗ್ ಇಂಡಿಕೇಟರ್, ರೀಪೇಂಟಿಂಗ್ ಇಂಡಿಕೇಟರ್ ಅಲ್ಲ. ಸೊ ನಿಮ್ಗೆ ಗೊತ್ತಿರೋ ತರ ಇಂಡಸ್ಟ್ರಿಲಿ ತುಂಬಾ ಜನ ರೀಪೇಂಟಿಂಗ್ ಇಂಡಿಕೇಟರ್ ನ ಮಾಡ್ತಾ ಇದಾರೆ. ಸೊ ನಿಮ್ಗೆ ಗೊತ್ತು, ಮೊನ್ನೆನೂ ಕೂಡ ನನ್ನ ಫ್ರೆಂಡ್ ರೀಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ದ, ಅದ್ ಯಾರೋ 15,000 ಕೊಟ್ಬಿಟ್ಟು ರೀಪೇಂಟಿಂಗ್ ಕಾಪಿ ಇಂಡಿಕೇಟರ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ನೀವು ತುಂಬಾ ಜನ ರೀಪೇಂಟಿಂಗ್ ಇಂಡಿಕೇಟರ್ ನ ಕೊಟ್ಬಿಟ್ಟು ಸ್ಕ್ಯಾಮ್ ಮಾಡ್ತಾ ಇದಾರೆ. ಸೊ ಅದಕ್ಕೆ ನೀವು ಇನ್ವಾಲ್ವ್ ಆಗ್ಬೇಡಿ. ಒಂದು ಇಂಡಿಕೇಟರ್ ನ 15,000 ಕೊಟ್ಟು ತಾಂತಿದ್ದೀರಾ ಅಂದ್ರೆ ಅದು ಯೂಸ್ಫುಲ್ ಇರ್ಬೇಕು. ಸೊ ಅದು ಟೆಸ್ಟಿಂಗ್ ಆದ್ರೂ ಅಟ್ಲೀಸ್ಟ್ ಅವ್ರಿಗೆ ಕೊಟ್ಬಿಟ್ಟು ತೋರಿಸ್ಬೇಕು. ನೀವು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಾದ್ರೂ ನೋಡಿರ್ಬೋದು, ಎಲ್ಲಾದ್ರೂ ನೋಡಿರ್ಬೋದು, ಯಾರೇ ಇಂಡಿಕೇಟರ್ ನ ಸೆಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಲ್ಲೂ ಬಂದು ಕೂಡ ಯೂಟ್ಯೂಬ್ ಅಲ್ಲಿ ನಮ್ ಇಂಡಿಕೇಟರ್ ಹಿಂಗ್ ವರ್ಕ್ ಆಗ್ತಾ ಇದೆ, ಸೊ ಈ ಇಂಡಿಕೇಟರ್ ಮೇಲೆ ಈ ತರ ಸಿಗ್ನಲ್ ಬಂತು, ಸೊ ಇಲ್ಲಿ ತಗೋಬಹುದು, ಈ ತರ ಇದನ್ನ ಯೂಸ್ ಮಾಡ್ಬೇಕು ಅಂತೇಳಿ ಯಾರು ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ. ಯಾಕೆ ಎಕ್ಸ್ಪ್ಲೈನ್ ಮಾಡಲ್ಲ? ಯಾಕೆಂದ್ರೆ ಅದು ವರ್ಕೇ ಆಗ್ತಾರಲ್ಲ ಕರೆಕ್ಟ್ ಆಗಿ. ಸೊ ನೀವು 15,000 ಕೊಡ್ತಿದ್ದೀರಾ, ಅದು ವರ್ತ್ ಇರ್ಬೇಕಲ್ವಾ? ಸೊ ಒಂದು ಇಂಡಿಕೇಟರ್ಗೆ 15,000 ಅಂದ್ರೆ ಎಲ್ಲೋಯ್ತು? ಸೊ ಒಂದು ಬ್ಯೂಟಿಫುಲ್ ಇಂಡಿಕೇಟರ್ಗಳು, ಸೊ ನಾನೇ ಎಷ್ಟೋ ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀನಿ. ಸೊ ನಾನು ಇಂಡಿಕೇಟರ್ ನ ಒಂದು 15,000 ದುಡ್ಡು ಕೊಟ್ಟು ಮಾರೋದಾಗಿದ್ರೆ ನಾನು ಯಾವಾಗ ಬೇಕಾದ್ರೂ ಮಾರ್ಬೋದಾಯ್ತು. ಹಾಗೆ ತುಂಬಾ ಜನ ಹೇಳಿದ್ರಿ ಈ ಒಂದು ಇಂಡಿಕೇಟರ್ ನ ಫ್ರೀ ಆಗಿ ಇಟ್ಟಿದ್ದೀರಾ, ಅಟ್ಲೀಸ್ಟ್ ಒಂದು ಬೇಸಿಕ್ ಅಮೌಂಟ್ ನ ಇಡಿ ಅಂತ. ನಾನು ಕೂಡ ತುಂಬಾ ಯೋಚನೆ ಮಾಡಿದೆ. ಸೊ ನನ್ಗೂ ಅನ್ನಿಸ್ತು, ಇವಾಗ ನೆನಪಾಯ್ತು. ಸೊ ಇವಾಗ ನೆನಪಾಯ್ತು, ನನ್ಗೂ ಅನ್ನಿಸ್ತು. ಸೊ ನಾನು ಇವಾಗ ಒಂದು ಫ್ರೀ ಇಂಡಿಕೇಟರ್ ನ ಕೊಡ್ತಿದ್ದೀನಿ ಅಂದ್ರೆ ನೀವೇನ್ ಮಾಡ್ತೀರಾ? ಸೊ ಇದೊಂದು ಫ್ರೀ ಇಂಡಿಕೇಟರ್ ಅಂತೇಳಿ ನೆಗ್ಲಿಜೆನ್ಸಿ ಮಾಡ್ತೀರಾ. ಸೊ ಚಾಟ್ ಅಲ್ಲಿ ಹಾಕಂತೀರಾ, ಈ ಸಿಗ್ನಲ್ ಬಂತ ತಾಂತೀರಾ. ಅದೇ ನೀವು ಪೇಡ್ ಇಂಡಿಕೇಟರ್, ಸೊ ಒಂದು ಪೇಡ್ ಇಂಡಿಕೇಟರ್ 15,000 ಕೊಟ್ಟು ತಾಂಡಿರ್ತೀರಾ ಅಂದ್ರೆ ಅದ್ರಲ್ಲಿ ಬರೋ ಸಿಗ್ನಲ್ ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ತಾಣಕ್ ಹೋಗ್ತೀರಾ. ಸೊ ಅದ್ ಲಾಸರ್ ಆಗ್ಬೋದು, ಲಾಭನೂ ಆಗ್ಬೋದು, ಬರೋ ಸಿಗ್ನಲ್ ಅದೇ ನಿಮ್ಗೆ. ಸೊ ಯಾರಾದ್ರೂ ಫ್ರೀ ಇಂಡಿಕೇಟರ್ ನ ಕೊಡ್ತಾ ಇದಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸ್ಬಿಡುತ್ತೆ, ಓ ಇದು ಬರುತ್ತೆ ಮಗ, ಸೊ ಏನೋ ಒಂದ್ ಮಾಡಿದಾರೆ ಅನ್ಸ್ಬಿಡುತ್ತೆ. ಸೊ ಯಾರೋ ಒಬ್ರು ಹೇಳ್ತಾ ಇದ್ರು ನೀವು ಫ್ರೀ ಆಗಿ ಇಂಡಿಕೇಟರ್ ನ ಕೊಡ್ಲೇಬೇಡಿ,
ಸೊ ಒಂದ್ 2-3 ಜನನೇ ಹೇಳಿದ್ರಿ. ಸೊ ಅಟ್ಲೀಸ್ಟ್ ಬೇಸಿಕ್ ಅಮೌಂಟ್ ನಾರ ಚಾರ್ಜ್ ಮಾಡಿ ಅಂತ. ನಾನು ಕೂಡ ತುಂಬಾನೇ ಯೋಚನೆ ಮಾಡಿದೆ. ಸೊ ನಾನು ತುಂಬಾನೇ ಅಬ್ಸರ್ವ್ ಕೂಡ ಮಾಡಿದೆ. ಸೊ ಫ್ರೀ ಇಂಡಿಕೇಟರ್ ಕೊಟ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ ಎಲ್ ಬೇಕಾದ್ರೂ ಹಾಕಬಿಟ್ಟು ಸೊ ಬೇಕಾ ಬೇಡವಾ ಅಂತೇಳಿ ನೋಡೋದೇ ಇಲ್ಲ, ಟ್ರೇಡ್ ತಾಂತ ಇರ್ತೀರಾ. ಅದೇ ನಿಮ್ಗೆ ಚಾರ್ಜ್ ಮಾಡ್ತಿದೀನಿ ಅಂದ್ರೆ ಅದ್ರಲ್ಲಿ ಏನೋ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ. ಸೊ ದುಡ್ಡು ಕೊಡ್ತಾ ಇದೀನಿ, ಅಟ್ಲೀಸ್ಟ್ ಯೂಸ್ ಮಾಡ್ಬೇಕು ಅಂತನಾರು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡ್ಬಿಟ್ಟು ನಾನು ಕೂಡ ಈ ಒಂದು ಇಂಡಿಕೇಟರ್ಗೆ ಚಾರ್ಜ್ ಮಾಡ್ತಾ ಇದ್ದೀನಿ, ಪೇಡ್ ಇಡ್ತಾ ಇದ್ದೀನಿ. ಸೊ ನೀವು ಬೈಕ್ಗಳಂಗೆ ಇಲ್ಲ. ಸೊ ಬಟ್ ನನ್ ಪೇಡ್ ಇಟ್ರು ಕೂಡ ಸೊ ಅದ್ ನಿಮ್ಗೆ 25,000 ಇರ್ಬೋದಾ ಈ ಒಂದು ಇಂಡಿಕೇಟರ್ಗೆ? ನೋ. 15,000? ನೋ. 10,000? 5,000? 2,000? 1,000? ಅಟ್ಲೀಸ್ಟ್ 1,000 ಇರ್ಬೋದಾ? ಸೊ ಬಿಟ್ವೀನ್ 1,000 ಒಳಗಡೆನೆ ಈ ಒಂದು ಇಂಡಿಕೇಟರ್ ಪ್ರೈಸ್ ಇಡ್ತಾ ಇದ್ದೀನಿ. ಸೊ ಅದೆಷ್ಟು ಅಂತ ನಾನು ಹೇಳಲ್ಲ ನಿಮ್ಗೆ. ಸೊ ಇಂಡಿಕೇಟರ್ ನಾನು 2 ದಿನ ಡೆಮೋ ಕೊಡ್ತೀನಿ. ನಾನೇ ನಿಮ್ಗೆ 2 ದಿನ ಡೆಮೋ ಕೊಡ್ತೀನಿ. ಸೊ ನೀವೇ ಯೂಸ್ ಮಾಡಿ. ಸೊ ಇಂಡಿಕೇಟರ್ ಯಾರು ದುಡ್ಡಿಗೆ ಕೊಡೋರು ನಿಮ್ಗೆ ಡೆಮೋನೇ ಕೊಡಲ್ಲ. ಸೊ 1 ದಿನ ಅಲ್ಲ 2 ದಿನ ಕೊಡ್ತೀನಿ, ಯೂಸ್ ಮಾಡಿ. ನಿಮ್ಗೆ ಅದ್ರಲ್ಲಿ ತೆಗ್ದಿರೋ ಪ್ರಾಫಿಟ್ ನ ಅಮೌಂಟ್ ಅಲ್ಲೇ ಸೊ ನಾನು ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ ಅದನ್ನ ಕೊಡಿ. ಸೊ 1,000 ರೂಪಾಯಿನೂ ಅಲ್ಲ, ನನ್ಗೆ ಒಂದು 3 ಜನ ಸೊ ಇಷ್ಟಾರು ಇಡಿ, ಅಟ್ಲೀಸ್ಟ್ ಇಷ್ಟಾರು ಇಡಿ. ಸೊ ಅದ್ರಲ್ಲೂ ಹೇಳಿದ್ರು 1,000 ರೂಪಾಯಿನೂ ನಾನು ಇಡಲ್ಲ ಅನ್ನೋದಿಗೆ ಒಂದು 2,000 ಇಡಿ, 3,000 ಇಡಿ ಅಂತಾನು ಹೇಳಿದ್ರು. ಯಾಕೆ ಅಂದ್ರೆ ಚೀಪ್ ಅನ್ಕೊಂಡ್ಬಿಡ್ತಾರೆ ಇಂಡಿಕೇಟರ್ ನ. ಬೇಡ. ಸೊ ನಾನು ಒಬ್ಬ ಈ ಒಂದು ಇಂಡಿಕೇಟರ್ ನೀವೇನ್ ದುಡ್ಡು ಕೊಡ್ತೀರಾ ಅದನ್ನ ನಾನು ಮನೆ ಕಟ್ಟಕ್ ಹೋಗಲ್ಲ. ಸೊ ನನ್ಗೂ ಕೂಡ ಇವಾಗ ಐಡಿಯಾ ಉಳಿತು. ಸೊ ನಾನು ಇಂಡಿಕೇಟರ್ ನ ಪೇಡ್ ಇಟ್ರೆ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ತೀರಾ, ಹೌದಲ್ವಾ? ಸೊ ನನ್ಗೂ ಕೂಡ ಇವಾಗ ಗೊತ್ತಾಯ್ತು. ಸೊ ಇಂಡಿಕೇಟರ್ ನ ಪೇಡ್ ಇಟ್ರೆ ಸೊ ಅವಾಗ ಇದ್ರಲ್ಲಿ ಏನೋ ಸಿಗ್ನಲ್ ಬರ್ತಿದೆ ಅಂತ ಹೇಳಿ ಹುಡುಕಿ ಕರೆಕ್ಟ್ ಆಗಿ ಯೂಸ್ ಮಾಡ್ತೀರಾ. ಸೊ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಮತ್ತೆ ಇಂಡಿಕೇಟರ್ ನ ತಾಂತೀರಾ, ಸೊ ಹೋಗ್ತೀರಾ, ಗುಡ್ ಬೈ ಅಂತೀರಾ. ಸೊ ಎಲ್ಲದು ನಾನ್ ನೋಡ್ಬೇಕು, ಅದ್ರಲ್ಲಿ ಲಾಸ್ ಆದ್ಮೇಲೆ ಮತ್ತೆ ಬರ್ತೀರಾ, ಈ ಇಂಡಿಕೇಟರ್ ಅಣ್ಣ ಹಿಂಗ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಣ್ಣ ಇದು ಏನ್ ಮಾಡ್ಬೋದು ಅಂತೇಳಿ ಮತ್ತೆ ಕೇಳಕ್ ಬರ್ತೀರಾ. ಸೊ ಅದೇ ಪ್ರಾಫಿಟ್ ಆಗ್ತಾ ಇದ್ರೆ ಅಣ್ಣ ಬಾಯ್ ಬಾಯ್ ಟಾಟಾ ಅಂತೀರಾ. ಸೊ ಕರೆಕ್ಟ್. ಸೊ ಅವ್ರು 3 ಜನ ಹೇಳಿದ್ದು ಸೊ ಏನು ಕೇಳಿದ್ರು ಅಂತೇಳಿ ನಾನು ಯೋಚನೆ ಮಾಡೆ ಅವ್ರು ಹೇಳಿದ ತರನೇ ನಾನು ಪೇಡ್ ಇಟ್ಟಿದ್ದೀನಿ. ನಾನೇ ಓಪನ್ ಆಗಿ ಹೇಳ್ತಿದ್ದೀನಿ, ನಾನೇ ಹೇಳ್ತಾ ಇರೋದು. ಸೊ ನಾನೇ ಓಪನ್ ಆಗಿ ಹೇಳ್ತಿದ್ದೀನಿ. ಆಮೇಲೆ ಸೊ ಹಿಂದೆ ಹೋಗ್ಬಿಟ್ಟು ಸೊ 1,000 ರೂಪಾಯಿ ಕೊಡಿ ಇಂಡಿಕೇಟರ್ಗೆ, 2,000 ಕೊಡಿ, 5,000 ಕೊಡಿ, 10,000 ಕೊಡಿ. ಸೊ ಆತರ ಹೇಳಲ್ಲ, ಏನಿದ್ರು ಓಪನ್ ಆಗಿ. ಸೊ ಅದು ಏನ್ ಮಾಡೋದಿದ್ರು ಓಪನ್ ಆಗಿ ಇವಾಗ ಹೇಳ್ತಾ ಇದೀನಿ. ಸೊ ನಾನು ಯೋಚನೆ ಮಾಡ್ಬಿಟ್ಟೆ ಹೇಳ್ತಾ ಇದೀನಿ. ಸೊ ಪೇಡ್ ಇಡ್ತಾ ಇದೀನಿ. ಪೇಡ್ ಎಷ್ಟು ಸೊ ಅದನ್ನು ಕಡಿಮೆ ನಾನು ಹೇಳಲ್ಲ. ಸೊ ಅದ್ ನಿಮ್ಗೂ ವರ್ತ್ ಅಂತ ಅನ್ಸ್ಬೇಕು. ಸೊ ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿ. ಸೊ ಪ್ರಾಡಕ್ಟ್ ವರ್ತ್ ಇಲ್ಲ ಅಂದ್ಮೇಲೆ ನಾನು ಫ್ರೀ ಟೆಸ್ಟ್ ಕೊಟ್ಟು ಅದನ್ನ ಇಟ್ಕೊಂಡು ಕೂಡ ನಿಮ್ಗೆ ಯೂಸ್ಲೆಸ್. ಸೊ ವರ್ತ್ ಇರೋರು ಮಾತ್ರ ಪ್ರಾಡಕ್ಟ್ ನ ಯೂಸ್ ಮಾಡಿ. ಸೊ ನಾನು ಕೂಡ ಬರೀ 100 ಮೆಂಬರ್ಸ್ಗೆ ಮಾತ್ರ ಈ ಒಂದು ಇಂಡಿಕೇಟರ್ ನ ಕೊಡೋದು, ನಾನು ಎಲ್ಲರಿಗೂ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ಸೊ ಈ ಒಂದು ಇಂಡಿಕೇಟರ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೀವು ಮಿಸ್ಯೂಸ್ ಬೇಕಾದ್ರೂ ಮಾಡ್ಬೋದು, ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ಕೂಡ ತುಂಬಾ ಜನಕ್ಕೆ ಕೊಡಕ್ ಹೋದ್ರೆ ಅದು ನಮಗೂ ಕೂಡ ಸೊ ಗಜಿಬಿಜಿ ಆಗುತ್ತೆ. ಸೊ ನಾನು ಫಸ್ಟ್ 100 ಮೆಂಬರ್ಸ್ಗೆ ಮಾತ್ರ ಈ ಒಂದು ಇಂಡಿಕೇಟರ್ ನ ಕೊಡೋದು. ಸೊ ಅದ್ರಲ್ಲೂ ಕೂಡ ಯಾರು ಇವಾಗ ಹೊಸದಾಗಿ ಬರ್ತಾರೆ ಅವ್ರಿಗೆ ನಾನು 1 ಅಲ್ಲ 2 ದಿನ ಡೆಮೋ ಕೊಡ್ತೀನಿ. ಸೊ 2 ದಿನ ಡೆಮೋನ ಟೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಯೂಸ್ ಆಗ್ತಾ ಇದೆ, ಸೊ ಇದು ವರ್ತ್ ಇದೆ, ನನಗೆ ಹೆಲ್ಪ್ ಆಗ್ತಾ ಇದೆ, ನನ್ನ ಬ್ಯಾಕ್ ಬೋನ್ ತರ ವರ್ಕ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಸೊ ನೀವು ಪೇ ಮಾಡ್ತಾಳೆ. ನೀವು ಇದು ಚೀಪ್ ಅನ್ಕೊಳ್ಳಿ, ಯೂಸೇ ಆಗಲ್ಲ ಅನ್ಕೊಳ್ಳಿ, ಸೊ ತೊಂದ್ರೆನೇ ಇಲ್ಲ. ಸೊ ನಮ್ ಹಾರ್ಡ್ ವರ್ಕ್ ನಮಗ್ ಗೊತ್ತಿದೆ. ಸೊ ಬಟ್ ಒಂದು ಪೇ ಅಮೌಂಟ್ ನೀವು ಏನು ಅಂದ್ರೆ ವರ್ತ್ ಇರ್ಬೇಕು. ಸೊ ಅದು ಈ ಒಂದು ಪ್ರಾಡಕ್ಟ್ ಗೆ ವ್ಯಾಲ್ಯೂನ ಆಡ್ ಮಾಡ್ಬೇಕು. ಸೊ ಅವ್ರು ಹೇಳಿರೋ ತರ ಸೊ ಒಂದು ವ್ಯಾಲ್ಯೂ ಇದೆ ಅಂದ್ರೆ ಪ್ರಾಡಕ್ಟ್ ಅವ್ರಿಗೂ ಕೂಡ ಅದನ್ನ ಯೂಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅವ್ರು ಒಂದೊಂದು ಡೈಲಾಗ್ ಹೇಳಿದ್ರು, ಒಬ್ರು ನನಗೆ ಕಾಲ್ ಮಾಡಿದ್ರು, ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಸೊ ಅದೇ ತರ ನಾನು ಈ ಒಂದು ಇಂಡಿಕೇಟರ್ ನ ಪೇಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಡೆಮೋ ಇರುತ್ತೆ. ಸೊ ಬಟ್ ಈ ಒಂದು ಇಂಡಿಕೇಟರ್ ನ ಫಸ್ಟ್ 100 ಮೆಂಬರ್ಸ್ಗೆ ಮಾತ್ರ ಕೊಡೋದು. ಇವಾಗ ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರನ್ನ ಬಿಟ್ಟು 100 ಮೆಂಬರ್ಸ್ಗೆ ಮಾತ್ರ ಕೊಡೋದು. ಸೊ ಜಾಸ್ತಿ ಮೆಂಬರ್ಸ್ ಈ ಒಂದು ಇಂಡಿಕೇಟರ್ ನ ಕೊಡಕ್ಕಾಗಲ್ಲ. ಸೊ ಯಾಕೆ ಅಂದ್ರೆ ಇದರಲ್ಲಿ ಮಿಸ್ಯೂಸ್ ಆಗ್ಬೋದು ಈ ಒಂದು ಇಂಡಿಕೇಟರ್. ಸೊ ಯಾವ ತರ ಬೇಕಾದ್ರೂ ನೀವು ಮಿಸ್ಯೂಸ್ ಮಾಡ್ಕೋಬಹುದು. ಇಂಡಿಕೇಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಸೊ ನೆಕ್ಸ್ಟ್ ಲೆವೆಲ್. ಸೊ ನನಗೆ ಖುಷಿ ಆಗುತ್ತೆ, ಬಟ್ ನಿಮ್ಮ ರಿವ್ಯೂಸ್ ಕೂಡ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮಗೂ ಕೂಡ ಅದು ಹಂಗೆ ವರ್ಕ್ ಆಗ್ತಿದ್ಯಾ ಅಂತ ಹೇಳಿ ನನಗ್ ಗೊತ್ತಾಗ್ಬೇಕು.
ಸೊ ಅದಕ್ಕೋಸ್ಕರನೇ ನಾನು ರಿವ್ಯೂನ ಕೂಡ ಕೇಳಿದೀನಿ. ನನ್ನನ್ನು ಏನಾದ್ರೂ ಬೈಕಳಿ, ಇವ್ನು ಯಾವನು ಇಷ್ಟ ದಿನ ಫ್ರೀ ಫ್ರೀ ಅಂತ ಕೊಟ್ಟ, ಸೊ ಇವಾಗ ದುಡ್ಡು ಅಂತ ಇದಾನೆ, ಏನ್ ಬೇಕಾದ್ರೂ ಬೈಕಳಿ, ನನ್ನನ್ನು ಕೇಳಿ ಯಾಕೆ ಪೇ ಇಟ್ಟ ಅಂತೇಳಿ. ಸೊ ನನ್ನನ್ನೇ ಕೇಳಿ, ನಾನು ಹೇಳ್ತೀನಿ. ಸೊ ಬಟ್ ನನ್ನನ್ನು ಕೂಡ ಬೇಕಾದ್ರೆ ನೀವು ಸ್ಕ್ಯಾಮರ್ ಅನ್ಕೋಬೇಡಿ. ಸೊ ನಾನು ಇದ್ರಲ್ಲೇ ದುಡ್ಡು ಮಾಡ್ತಾ ಇದೀನಿ, ಇದ್ರಲ್ಲೇ ಮನೆ ಕಟ್ಟಕ್ ಹೋಗ್ತಾ ಇದೀನಿ, ಇವಾಗ ಪೇಡ್ ಅದಕ್ಕೆ ಇಡ್ತಾ ಇದ್ದಾನೆ ಅಂತ ಬೇಕಾದ್ರೆ ಅನ್ಕೊಳ್ಳಿ. ಸೊ ತೊಂದ್ರೆನೇ ಇಲ್ಲ. ಬಟ್ ನಾನು ಪೇಡ್ ಇಡ್ತಾ ಇದೀನಿ, ಅದು ನಿಮ್ಗೆ ಯೂಸ್ಫುಲ್ ಆಗ್ಬೇಕು. ಸೊ ಬಟ್ ಅದು ಏನ್ ಮನಿ ಕೊಡ್ತೀರಾ ನೀವು, ಸೊ ಮನಿನ ನಂಗೆ ಏನ್ ಸ್ಪೆಂಡ್ ಮಾಡ್ತೀರಾ ಅದ್ ನಮ್ ಟೀಮ್ಗೆ ಹೋಗುತ್ತೆ. ಅಥವಾ ಸೊ ಈ ಕಾಂಪಿಟೇಷನ್ ಆಗಿರ್ಬೋದು, ನಿಮ್ಗೆ ಗೊತ್ತು ನಾನು ಏನೇನೋ ಇದ್ ಮಾಡ್ತಾ ಇರ್ತೀನಿ ಅಂತ. ಸೊ ಆ ತರನು ಅದನ್ನ ನಾನು ಯೂಸ್ ಮಾಡ್ಬೋದು. ಸೊ ಬಟ್ ನಾನು ಇದನ್ನ 100 ಮೆಂಬರ್ಸ್ಗೆ ಕೊಡೋದು. ಸೊ ನಾನು ಏನ್ ಪ್ರೈಸ್ ಇಟ್ಟಿರ್ತೀನಿ 100 ಮೆಂಬರ್ಸ್ ಅಲ್ಲಿ ನನ್ಗೇನು ಕೋಟಿ ಬರಲ್ಲ. ಸೊ ಕೋಟಿ ಬಂದ್ರು ಕೂಡ ಇವತ್ತಿನ ಮನೆ ಕಟ್ಟಕ್ಕೆ ಸಾಲಲ್ಲ. ಸೊ ಮನೆನೂ ಕಟ್ಟಕ್ ಆಗಲ್ಲ, ಆಯ್ತಾ. ಸೊ ನಾನು ಇಂಡಿಕೇಟರ್ ಅಲ್ಲಿ ಸೊ ದುಡ್ಡು ಮಾಡ್ಬೇಕು ಅನ್ಕೊಂಡಿಲ್ಲ. ನಾನು ಪೇ ಇಡ್ತಿರೋದು ಯಾಕೆ ಅಂತ ಬೇಕಾದ್ರೆ ನನ್ನನ್ನೇ ಕೇಳಿ ಹೇಳ್ತೀನಿ. ನಿಮ್ಮನ್ನೇ ಇವನು ಪೇ ಇಟ್ಟ, ಹಂಗೆ ಇಟ್ಟ, ಹಿಂಗಿಟ್ಟ ಅಂತ ಹಿಂದೆಯಿಂದ ಮಾತಾಡಿದ್ರೆ ಸೊ ಮಾತಾಡ್ಕೊಳ್ಳಿ, ಬೇಜಾರಿಲ್ಲ. ನೀವಾಗೆ ಕೇಳಿದ್ರೆ ನಾನು ಯಾಕೆ ಪೇ ಇಟ್ಟೆ ಅಂತ ಬೇಕಾದ್ರೆ ನಾನು ಹೇಳ್ತೀನಿ. ಸೊ ಬಟ್ ಈ ಇಂಡಿಕೇಟರ್ ಪೇಡ್ ಇವತ್ತಿಲ್ಲ, ನಾನೇ ಹೇಳ್ತಾ ಇದೀನಿ ಪೇಡ್. ಸೊ ಬೇರೆ ಏನೇ ಕ್ವಶನ್ ಇದ್ರು ನನ್ನನ್ನು ಕೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಲ್.